ಲೇ ಭುಜಂಗ, ಈ ಬಂಟ್ನೂರ ನಗರದಲ್ಲಿ ಸುತ್ತಮುತ್ತ ಯಾರು ಇಲ್ಲನ? ನೀಡಿದವರು ಈ ಭುಜಂಗನ ಕೈಯಲ್ಲಿದೆ ಎಂಬುದು ಅವರಿಗೆ ಗೊತ್ತಿಲ್ಲ. ಆದಷ್ಟು ಬೇಗನ ಜಂಡ್ರ ಬಾಯಿ ಮುಚ್ಚ್ರಿ. ಗಡಿಗೆ ಬಾಯಿ ಮುಚ್ಚಾಕ ಬರ್ತೈತಿ, ಜಂಡ್ರ ಬಾಯಿ ಮುಚ್ಚಾಕ ಬರಲ್ಲ. ಮೊದಲು ಜಂಡ್ರ ಬಾಯಿ ಮುಚ್ಚ್ರಿ. ಅದಕ್ಕೆ ಹೆದರಿಕೆಯ ತಿರುಪತಿ. ಈತ ಭುಜಂಗ ಅಂದರೆ ಈ ಭುಜಂಗ ಅಂದರೆ ಭುಜಬಲ ಪರಾಕ್ರಮಿ. ನನ್ನ ಹೆಸರು ಕೇಳಿದಾಕ್ಷಣ ಎಲ್ಲರೂ ಬಾಯಿ ಮುಚ್ಚಲೇಬೇಕಾಗುತ್ತದೆ. ಆ ನನ್ನ ಜಮೀನ್ದಾರ್ ಚಂದ್ರಕಾಂತನ ಕ್ರಾಂತಿ ಕೂಗು ನಾಡೆಲ್ಲ ಅಳವಡಿಸಬೇಕಾಗುತ್ತದೆ. ಆ ಜಮೀನ್ದಾರನ ನೆರಳಿನ ಕೂಗಿಗೆ ನಾಡೆಲ್ಲ ಕಿವುಡಾಗಬೇಕಾಗಿದೆ. ಯಾಕರೆ ಆ ಜಮೀನ್ದಾರನ ಬಸವಂತ ಬರಾಕ್ತ ನೋಡಪ್ಪ. ಹಾ, ಯಾಕೋ ಒಂಥರ ನೋಡಿದ್ರಲ್ರಿ ತಿರುಪತಿ. ಏನ್ ಮಾಡ್ಲಪ್ಪ, ಜಮೀನ್ದಾರ್ ಹೆಂಡತಿ ಸತ್ ಹೋದ್ಲಪ್ಪ. ಅದಕ್ಕೆ ನನಗೆ ದುಃಖ ಬರ್ತೈತೆಪ್ಪ. ಹತ್ತು 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 ನೋಡಿ ಎಲ್ಲ ಕಣ್ಣಿನ ಹಾಂಟಿ ಉಬ್ಬ್ಯಾವ. ಅದೆಷ್ಟೇ ಕಷ್ಟ ಬಂದರು ನಿಷ್ಠೆಯಿಂದ ತಮ್ಮ ಕೆಲಸ ಮುಗಿಸಿ ಆ ಹೇಸಿ ಕೃತ್ಯ ಮಾಡಿದವರ ಕತ್ತು ಕತ್ತರಿಸಲು ಈಗಾಗಲೇ ವೀರಭದ್ರ ಪಣ ತೊಟ್ಟಿದ್ದಾನೆ. ನಾವು ನೀವು ಸೇರಿ ಆ ತಾಯಿ ಸಾಯಿಸಿದರ ಸಾವನ್ನು ಕಣ್ತುಂಬ ನೋಡೋಣ. ಭುಜಂಗ ಪಾಪ ಬಾರಪ್ಪ ಹೋಗೋಣ, ಬಾರಪ್ಪ ಹೋಗೋಣ. ಇನ್ನು ಹೋಗಿಲ್ಲ ಅವರ ಸಕ್ಕು. ಅಕ್ಕಪಕ್ಕದವರ ಸುದ್ದಿ ಕೇಳಿ ಎತ್ತಿರುವ ಈ ಬಿರುಗಾಳಿಗೆ ನನ್ನ ದನಿಗೆ ಅಪ್ಪಳಿಸಿದಂತಾಯಿತು. ಅದಕ್ಕಾಗೂ ಮುನ್ನವೇ ಭಾಗ್ಯಾಳವನ್ನು ಬಾಗಿಲಿಕ್ಕೆ ಬರಮಾಡಿಕೊಂಡು ಅದೇನೆಂದರೆ ತಿರುಪತಿ, ಈ ಭುಜಂಗನ ಬಾಹುಬಲಕ್ಕೆ ಒಂದು ಬೆಲೆ. ತಿರುಪತಿ ಬನ್ನಿ ಹೋಗೋಣ. ಎಷ್ಟೊಂದು ಸುಂದರವಾಗಿದೆ ವಾತಾವರಣ. ಈ ಹಕ್ಕಿ ಚಿಲಿಪಿಗಳ ನಾದ ಇದನ್ನೆಲ್ಲ ನೋಡ್ತಾ ಇದ್ರಿ. ಕೋಗಿಲಿಂತೆ ಹಾಡಿ ನವಿಲಿನಂತೆ ನರ್ತನೆ ಮಾಡಬೇಕೆಂಬ ಆಸೆ ಆಗ್ತಾ ಇದೆ. ಮಂದಾರವೇ ಅರಳುತ್ತಿದೆ, ಇವಳು ಯಾವ ಚಿಪ್ಪಲಾಕ್ಷಿ ಚತುರಿ ಚಂದರಾಂಗಿ ಇರಬೇಕು. ಹೆಸರಿನ ಚೆಲುವಿನ ಕಮಲದ ಅರಳಿದಂತಾಗಿದೆಯಲ್ಲ. ಇವಳು ಸುಂದರಿಯೋ ಇಲ್ಲ ಸುರಲೋಕದ ಸುಂದರಾಂಗಿಯೋ? ಏನೆಂದು ವರ್ಣಿಸಬೇಕೋ ಇವಳನ್ನು? ಆಗಸದ ಕತ್ತಲಿಲ್ಲ ಕೊಂಗೈಸಿ ಬರುವ ಮಿಂಚಿನ ಬೆಳೆದೆಂಗಳಂತೆ ಇವಳ ಭಂಗಿರನ ವೇಷಭೂಷಣ ಇಲ್ಲದೆ ರಾಜ ನರ್ತಕ್ಕಿಂತ ಶೋಭಿಸಿ ಇವಳು ಶೋಭಿಸ್ತೋ ಇವಳು ತಕ್ಕ ನನಗೆ ಸಿಗುತ್ತವೇ ಸರಿ. ಇವಳನ್ನು ವರ್ಣಿಸಲೇಬೇಕು. ಹಾ ಭಾರತಿ, ಯಾರು? ಹೆದರಬೇಡ, ನಾನೇ ಈ ನಾಡಿನ ಹೆಸರಾದಂಥ ಉದ್ಯಮಿ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ್. ಏ ನೀಚ, ನೀನ್ ಯಾಕೆ ಇಲ್ಲಿ? ನಾನೇ ಕೇಳೆ ಇದೆಂಥ ವಿಚಿತ್ರ ಮಾತು.
ಈ ಸುಂದರ ಉದ್ಯಾನದಲ್ಲಿ ಸೂರ್ಯನ ಕಿರಣಕ್ಕೆ ಅರಳಿ ನಗುವಿನ ಜೈಂಕರಿಸಿ ಹಾಡುತ್ತಾ ಹಾರಿ ಬಂದ ತುಂಬಿಸುವ ದುಂಬಿಗೆ ಆ ಹೂ ನೀನೇಕೆ ಇಲ್ಲಿ ಬಂದಿರೋ ಏನೆಂದು ಉತ್ತರಿಸುವೆ ಹೇಳಬೇಕು, ನೀನೇ ಹೇಳು. ಬಾಯಿ ಮುಚ್ಚ ಹುಚ್ಚ. ಮಾತನಾಡದಿರುವ ದುಂಬಿಗೆ ಹೂವುಗಳು ಅನೇಕ. ಮಾತನಾಡುವ ಈ ಹೂವಿಗೆ ನಾನು ಬಯಸಿದ ದುಂಬಿ ಒಂದೇ. ನಿಜ ಭಾರತಿ, ನಿಜ, ಸರಿಯಾದ ಉತ್ತರವನ್ನು ಹೇಳಿದ್ದೀನಿ. ಆದರೆ ಹೂವಾದ ದುಂಬಿಗಳ ಅನೇಕ, ಆದರೆ ಮಾತಾಡುವ ಹೂವಾದ ಈ ಲಕ್ಷ್ಮೀಕಾಂತನ ಒಂದು ದುಂಬಿ ಅಲ್ಲವೇ? ಅದು ನೀನಲ್ವೋ ಲಕ್ಷ್ಮೀಕಾಂತ್? ಏಕೆ ಭಾರತಿ, ಏಕೆ ನಿನ್ನ ಈ ಕೆಟ್ಟು ಮಾತಿನ ಮಂಟಪಕ್ಕೆ ನಾವು ಉತ್ತರ ಕೊಟ್ಟು ಯಾಕೆ ವಿಚಾರಿಸ್ತೀಯ? ನಿನ್ನ ಬುದ್ಧಿ ಭ್ರಮೆ ಮಾಡಿಕೊಂಡು ಅರಸನಾಗಿ ಮೆರೆಯುವ ಈ ರಸಿಕ ನಿನ್ನನ್ನು ತಾನಾಗಿ ವರ್ಣಿಸಲು ಬಂದಿದ್ದಾನೆಂದರೆ ಅಂದರೆ ಇದು ನಿನ್ನ ಭಾಗ್ಯ. ನಿನ್ನ ಬಾಗಿಲು ತೆರೆದು ಈ ಭಾಗ್ಯವಂತನ ಬರೆ ಮಾಡಿಕೊಳ್ಳು. ದೂರ ಸರಿಯೋ ದುರಾತ್ಮ. ಹೆಣ್ಣೆ ಜಗದ ಕಣ್ಣು ಅಂತ ಮರ್ತಿದ್ಯಾ ಆದ್ರೆ ಹೆಣವಾಗಿ ಬೀಳುವೆ ತಕ್ಷಣ. ಭಾರತಿ, ಹುತ್ತ ಹಿಡಿದ ರೋಷದಿಂದ ಕಿಚ್ಚ ತುಂಬಿಕೊಂಡು ವಾದಿಸಬೇಡ ನನ್ನೊಂದಿಗೆ. ಯಾಕೆ ಗೊತ್ತಾ? ಪ್ರಾಣ ಸೆಳೆ ಎಂಬ ರಾಜನೇ ನನ್ನ ಅರಮನೆಯ ದ್ವಾರ ಪಾಲಕನಾಗಿರುವಾಗ ನನ್ನ ಹೆಣದ ಸಮಸ್ಯೆ ಎಲ್ಲಿಂದ ತರ್ತೇಯ? ನೋಡು ತರಣಿ, ಈ ಯುಗ ಪುರುಷ ಹರನವರನ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿದ ಅಗ್ನಿ ಸಾಕ್ಷಿಯಾಗಿ ನಿನ್ನ ಕುತ್ತಿಗೆಗೆ ತಾಳ್ಮೆ ಎಂಬ ತಾಳಿ ಕಟ್ಟುತ್ತೇನೆ ಬಾರೇ ನನ್ನ ಮದನಾರಿ. ಬಾಯಿ ಮುಚ್ಚೋ ಮೂರ್ಖ. ಶತ ಮೂರ್ಖದ ವಂಶದವರು ಸಾವಿಲ್ಲದವರು ಎಂಬಂತೆ ಒಂದು ವೇಳೆ ಸತ್ತಿದ್ಯಾ ಆದ್ರೆ ಅರಮನೆಗೆ ಬೆಂಕಿ ಹಚ್ಚಿ ಹೆಣವನ್ನು ಸುಟ್ಟು ಹಾಕುತ್ತೇವೆ ಎಂದಂತಾಯ್ತು ನಿನ್ನ ಮಾತು. ಹುಟ್ಟಿದ ಮನುಷ್ಯ ಸಾಯಲೇಬೇಕೋ ಭಂಡ ಗಂಡಸೆ? ಭಾರತಿ, ನನ್ನ ಗಂಡಸ್ತನಕ್ಕೆ ಸವಾಲೇ ಹೆಣ್ಣೆ. ಹೆಣ್ಣಿಗೆ ಬಿದ್ದ ಹೆಣ್ಣಿನ ಶೀಲಾಸವಿದೆ ಎಂದು ಬಿಟ್ಟಿಲ್ಲ ಈ ಲಕ್ಷ್ಮೀಕಾಂತ್. ಅಂದಾಗ ನಿನ್ನಂತ ಶ್ರೀರತ್ನವನ್ನು ನಾ ಬಿಡ್ತೇನೆ? ಇಲ್ಲ, ನನ್ನ ಕೋಪಾಗ್ನೇ ಕೆಂಡದಲ್ಲಿ ನಾನು ಸುಟ್ಟು ಹಾಕು ಬಿಡುವೆನು. ಏನು? ನಿನ್ನ ಕೋಪಾಗ್ನಿಲಿ ನನ್ನನ್ನು ಸುಟ್ಟು ಹಾಕುವಿಯ? ಎಲ್ಲೋ ಚಾಂಡಾಲ, ನಾನು ಹರಿಹತ್ತು ಅವತಾರದಲ್ಲಿ 11ನೇ ಅವತಾರದ ಮಾರಿ ಮಹಾಕಾಳಿಯಾಗಿ ನಿಂತಿದ್ಯಾದ್ರೆ ರಕ್ತ ಬೀಜರ ರಕ್ತ ಕುಡಿದಂತೆ ನಿನ್ನ ರಕ್ತವನ್ನು ಕುಡಿಯದೆ ಬಿಡುವುದಿಲ್ಲ. ಸಾಕು ಮಾಡು ಹೆಣ್ಣೆ ನಿನ್ನ ಪೌರುಷ. ಶುಭಂ ನಿಷಿದ ಮಹಿಷಾಸುರನ ಗೆಲ್ಲಲಾಗದ ಹೆದರಿ ತ್ರಿಮೂರ್ತಿಗಳು ಶಕ್ತಿ ಪಡೆದಿದ್ದು ಗೊತ್ತಿಲ್ಲವೇ ನನಗೆ? ಯಾವ ನಿನ್ನ ಪರಾಕ್ರಮ? ಆ ಶಕ್ತಿಯನ್ನು ಪಡೆದುಕೊಂಡಿದ್ದಕ್ಕೆ ಕಣೋ 11ನೇ ಅವತಾರ. ಹರಿ ತನ್ನ 10 ಅವತಾರವನ್ನು ಮುಗಿಸಿ ಶಾಂತವಾಗಿ ಕುಳಿತುಕೊಂಡಾಗ ಮತ್ತೆ ರಾಕ್ಷಸರು ಆ ತಾಯಿ ಜಗನ್ಮಾತೆಯನ್ನು ಕೆಣಕಿದಾಗ ಆ ತಾಯಿ ಮಹಿಷ ಮರ್ಧಿನಿಯಾಗಿ ಚಂಡ ಮುಂಡರ ರುಂಡವನ್ನು ಚಂಡಾಡಿ ಚಂಡಿ ಚಾಮುಂಡಿಯಾದಳು ಆ ಜಗನ್ಮಾತೆ. ಕಾಮದ ಪ್ರೇಮದ ರುಚಿ ಗೊತ್ತಿಲ್ಲದ ಅರಿಚಿ ಮಾತಾಡಬೇಡ ಹೆಣ್ಣೆ. ನಿನಗೇನು ಗೊತ್ತು ಈ ರಸಿಕಿತನ ಚಾತುರ್ಯತನ? ಗತಿಸಿ ಹೋದ ಪುರಾಣದ ಕಥೆ ಹೇಳಿ ಸರಿಯಬೇಡ. ನೀ ನನಗೊಲೆದರೆ ಪುಷ್ಪ ಮಂಟಪದಲ್ಲಿ ಕುಣಿಸಿ ಕನಕಾಭಿಷೇಕ ಮಾಡೋನು ಬಾ ಸುಂದರಿ. ಪುರ ಸರಿಯೋ? ಗರತಿ ಹೆಣ್ಣಿಗೆ ಈ ರೀತಿ ಮಾತನಾಡಿ ಗರತಿ ಹೆಣ್ಣಿನ ಶಾಪಕ್ಕೆ ಗುರಿಯಾಗಿ ಸತ್ತು ಹೋಗಬೇಡ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹೊರಟೋಗು ಇಲ್ಲಿಂದ. ಏ ಸಕ್ಕರೆ ಹೆಣ್ಣೆ, ಆರು ಹಚ್ಚನ ಹಿಡಿ ತರಿಸಿ ನನ್ನ ನೆಕ್ಕೆ ಎಂಬ ಪಂಜರದಲ್ಲಿ ಇರಿಸಿಕೊಂಡು ಈ ರಾಜಕುಮಾರಿಗೆ ಎಚ್ಚರಿಕೆ ಮಾತು. ಹೇಳು ಹೆಣ್ಣೆ, ಹೇಳು. ಉಕ್ಕೇರಿ ಬಂದ ಈ ನನ್ನ ಕಾಮಕ್ಕೆ ನಿನ್ನ ಪ್ರೀತಿ ಎಂಬ ಮುಕ್ತಿ ಹಾಕಲು ನನ್ನ ಕಾಮದ ದ್ವಾರಿ ಆರಬೇಕಾದರೆ ಆರುವರನ್ನು ಹತ್ತಿನಂತೆ ನಾನಾಗಿ ನಿನ್ನನ್ನು ಕೊಕ್ಕಿಸಿ ಭಕ್ಷಿಸಿ ಬಾರೇ ನನ್ನ ಮದನಾರಿ. ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಕೈ ಬಿಟ್ಟು ಹೊರಟೋಗು ಇಲ್ಲಿಂದ. ಸಾಧ್ಯವಿಲ್ಲ. ನನ್ನ ಕಾರ್ಯಕ್ರಮಕ್ಕೆ ಅಡ್ಡಿಯಾದ ನೀನ್ಯಾರಲೇ? ಪರಸ್ತ್ರೀಯನ್ನು ತನ್ನ ತಂಗಿ ಎಂದು ತಿಳಿದು ಅವಳನ್ನು ಮುಟ್ಟಲು ಬಂದವರನ್ನು ಮೇಟಿ ಶಿಲೆಯಲ್ಲಿ ಬಂದ ಆಟವಾದಿ ಭದ್ರ. ಏ ಭದ್ರ,
ಮುಚ್ಚಲೇ ಬಾಯಿನ ಮರ್ಯಾದಿಂದ ಜಮೀನ್ದಾರ್ ವೀರಭದ್ರನಂದ ಮಗಳು ಇಲ್ಲವಾದರೆ ನಿನಗಾಗಿ ನಿನ್ನ ರಕ್ತಕ್ಕಾಗಿ ಕಾತರಿಸಿ ಕುಂತುಕೊಂಡಿರುವ ಈ ಗಂಡು ಕೊಡಲಿಯಿಂದ ಈ ನಿನ್ನ ರಂಡವನ್ನು ಕತ್ತರಿಸಿ ಪಾದಕ್ಕೆ ರಕ್ತದ ಅಭಿಷೇಕ ಮಾಡಿಬಿಡ್ತೀನಿ ಮಗನೇ. ಎತ್ತರ ಲೇ ಭದ್ರ, ನಾನ್ಯಾರು, ನನ್ನ ಅಂತಸ್ತೇನು? ಇಡೀ ನಾಡೇ ನನ್ನ ಚಕ್ರವರ್ತಿಗೆ ಹೆದರಿ ನಡೀತಿರುವಾಗ ನೀನ್ಯಾವಳೇ ನನ್ನ ಹೆದರಿಸುವ ಮಳ್ಳ ಕುರಿ? ಅಲ್ಲಲೇ ಇದು ಸಿಂಹದ ಮರೆ. ಅಂದು ಬಷ್ಟವಮ್ಮನ ಸಂಹಾರಕ್ಕೆ ಉದಯಿಸಿ ಬಂದ ವೀರಭದ್ರನೇ ಆ ಭದ್ರ ಎಂದು ತಿಳಿದು ಈ ವೀರಭದ್ರನು ಕೆಣಕಿದ್ದೆ. ಆದರೆ ಆ ಗರತಿ ಮಾತಿಗೆ ನೀನೇನಾದ್ರು ಕೆಣಕಿದರೆ ನಿನ್ನ ಕಾಲನ್ನೇ ಕತ್ತರಿಸಿ ಬಿಡ್ತೀನಿ ಮಗನೇ. ನನ್ನ ಕಾಲು ಕೋಳಿ ಕಾಲು ಎಂದು ತಿಳಿದೇನಲೇ? ನಾನು ಮನಸ್ಸು ಮಾಡಿದರೆ ನಿನ್ನ ಪ್ರಾಣ ತೆಗೆದು ಇವಳನ್ನು ಹೊತ್ತುಕೊಂಡು ಹೋಗಿಬಿಡುವನ ನೋಡು. ಲೇ ಹೇಳಿ ಚಿಕ್ಕಂತೆ ಕುರಿ ಹಾಲಿ ಕೊಡಿದ ಗಂಡು ಗಚ್ಚಿ ಹಾಕಿ ದಿನಕ್ಕೆ ನಿನ್ನಂತ ನೂರಾರು ಲಾಡುಗಳನ್ನು ತಿರುವಿ ಹಾಕಿದ ಈ ಸಿಂಹನಿಗೆ ಸಿಂಹನಾಗಿ ಬಂದಿರುವೆ ಆ ಮಗನಿಗೆ. ಅಲ್ಲಿ ಆ ಗಂಡಸ್ತನ ಇದ್ದರೆ ಈ ನನ್ನ ಪ್ರಾಣ ತೆಗೆದವಳನ್ನು ಮುಟ್ಟು ಮಾರಲೇ. ಇದೊಂದು ಸಮಯ ಹೋಗಲಿ, ಇನ್ನೊಂದು ಸಲ ಸಿಕ್ಕಾಗ ತೀರಿಸಿಕೊಂಡರಾಯ್ತು ನನ್ನ ಬಲವಾದ ಛಲ. ಹೋಗಲೇ ಹೋಗ. ಇನ್ನಂತವರಿಗೆ ನಾನು ಎಂದಿಗೆ ಹೆದರಲಾರೆ. ಹಾ ಭಾರತಿ, ಏನಿದು ನಿಮ್ಮ ಅವಸ್ಥೆ? ಒಬ್ಬಂಟಿಯನ್ನು ಈಗೆಲ್ಲ ಬರಬಾರದು. ನಡೀರಿ, ವೇಳೆ ಇತ್ತು ಮನೆಗೆ. ಸರಿಯಾದ ಸಮಯಕ್ಕೆ ಬಂತು. ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನೀವೇ ನನ್ನ ಪಾಲಿನ ದೇವರು. ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ. ನನ್ನ ನಿಮ್ಮ ಸತಿ ಅಂತ ಸ್ವೀಕಾರ ಮಾಡಿಕೊಳ್ಳಿ ಅಂತ ನಿಮ್ಮ ಅಡಿ ಹಿಡಿದು ಬೇಡಿಕೊಳ್ಳುತ್ತೇನೆ. ಎದ್ದೇಳು ಭಾರತಿ, ಎದ್ದೇಳು. ಹೆಣ್ಣಿನ ಮನಸ್ಸು ಕೂಡ ನನಗೂ ಅರ್ಥವಾಗುತ್ತದೆ. ಅದಕ್ಕೆಲ್ಲ ನಮ್ಮ ಅಣ್ಣಂದಿರು, ನಿಮ್ಮ ಅಣ್ಣಂದಿರಿದ್ದಾರೆ, ವಿಚಾರಕ್ಕೆ ಅವಕಾಶವಿರಲಿ. ಸರಿ, ನೀವು ಹೇಳಿದ್ದಕ್ಕೆ ಆಗಲಿ. ಈ ಮಾತು ಸತ್ಯ. ಮೆಚ್ಚಿದೆ ಭಾರತಿ ನಿನ್ನ ಮಾತಿಗೆ. ಆ ಸೂರ್ಯಚಂದ್ರ ಸಾಕ್ಷಿಯಾಗಿ ನನ್ನ ಸತ್ಯೆಂದು ನಿನ್ನ ಸ್ವೀಕಾರ ಮಾಡಿವಿ. ಹಿಂದೆ ಮುಗಿಯಲಿ ಇಬ್ಬರೆಯುವ ಗಾಂಧರ್ವಯುವ. ಆಯ್ತು ರಾಜ. ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಾ ಆಡುತ್ತ ಬಾರದೆ. ನೀನೆ ನನ್ನ ಜೀವದ ಪ್ರೀತಿಗಾಗಿ ಪ್ರಾಣ ಹೋಗಲೇ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ. ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯ ನಿನ್ನ ಕೈ ಬಿಡಲಾರೆ. ಯುಗದನು ಬನೆದು ಉರುಳಿದರು, ಯುಗದನು ಬನೆದು ಉರುಳಿದರು, ನೀನೆ ನನ್ನ ಜೀವದ ಜೋಡಿ.
ಮುಕುಟದಿ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀನು ನನಗೆ ಅಮರ ಮುಕುಟದಿ ಬರೆದ ಪ್ರೀತಿಯು ಮಧುರ ಜಗ ಮುಳುಗಿ ಹೋದರು ನೀನು ನನಗೆ ಅಮರ ದೇಹಗಳೆರಡು ಜೀವಮೂಲೆ ದೇಹಗಳೆರಡು ಜೀವಮೂಲೆ ಪ್ರೀತಿಸುವ ಭಯವೇಕೆ ಪ್ರೀತಿಗಾಗಿ ಪ್ರಾಣ ಹೋಗಲಿ ಪ್ರಿಯನೆನ್ನ ಬಿಡಲಾರೆ ಪ್ರೀತಿಯ ಹೊಂದಾಲೆ ಅನ್ನಸೆಯ ಹೂವೆ ಕೇಳಿ ನೀನಿದ್ದರೆ ಬಾಳು ಹೊಂದಾಲೆ 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 ಪ್ರೀತಿಯ ಹೊಂದಾಲೆ ಅನ್ನಸೆಯ ಹೂವೆ ಕೇಳಿ ನೀನಿದ್ದರೆ ಬಾಳು ಹೊಂದಾಲೆ ಕನಲಂತ ಕಣ್ಣೋಳಿ ಮುಗಿಲಂತ ಮನದೋಳಿ ಕನಲಂತ ಕಣ್ಣೋಳಿ ಮುಗಿಲಂತ ಮನದೋಳಿ ನಿನ್ನ ಗೆಳತಿಯಾರೆ ಪ್ರೀತಿಯ ಮಗುವ ತಾರೆ ಪ್ರೀತಿಯ ಪರಮಾನ ಹಿಂದೆದ್ದು ಬಂದೋಳು ಪ್ರೀತಿಯ ಪರಮಾನ ಹಿಂದೆದ್ದು ಬಂದೋಳು ನಿನ್ನ ಗೆಳತಿಯಾರೆ ಪ್ರೀತಿಯ ಮಗುವ ತಾರೆ ಹೊಂದಾಳೆ ಹೊಂದಾಳೆ ಪ್ರೀತಿಯ ಹೊಂದಾಳೆ ಅನ್ನಸೆಯ ಹೂವೆ ಕೇಳಿ ಹಲೋ ಕಂಪ್ನಿ ಸಾಹೇಬ್ಗೆ ಹೈರ್ ಮಾಡಿದಂಥ ಸುರೇಶ್ ಇರ್ಗಾರ್ ಇವರಿಗೆ 500 ರೂಪಾಯಿ, ಪುಟ್ಟಪ್ಪ ಬಿ ಹುಡೇದ್ ಇವರಿಗೆ 500 ರೂಪಾಯಿ, ಸೋಮಪ್ಪ ಸುಳ್ಕೋಡಿ ಇವರಿಂದ ಎಲ್ಲ 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬ ಆಭಾರಿ. ಏನು ಮಾಡ್ತಾ ಇದ್ದಾರೆ ಜಮೀನ್ದಾರ್ ರಂಗನಾಥನವರು? ಚಕ್ರವರ್ತಿ ಚಂದ್ರಕಾಂತ್ ಅಣಿಗಳು ಬಂದಿದ್ದಾರೆ, ಕೂಗಿ ಕರೆಯೋ ತಿರುಪತಿ. ರಂಗನಾಥ್ ರಂಗನಾಥ್ ಮನೇಲಿ ಇದ್ದೇನಪ್ಪ? ಏ ತಮ್ಮ ರಂಗನಾಥ ಮನೇಲಿ ಇದ್ದೀನಪ್ಪ, ಅದೇನಿಲ್ಲ
ಯಾರವ್ರು? ನಾವೇ ತಾಯಿ ಚಕ್ರವರ್ತಿ ಚಂದ್ರಕಾಂತ್ ಅವರು ಕಂಪ್ನಿಗಳು ಹಣ್ಣು ಕಾಯಿ ಇಟ್ಟು ಕನ್ಯಾ ಕೇಳಕ್ಕೆ ಬಂದೀವಿ. ಆದಷ್ಟು ನಿಮ್ಮ ಯಜಮಾನ್ರಟ್ಟು ಹೊರಗಡೆ ಕರ್ಕೊಂಬನ್ರಿ. ಎಲ್ರಿಗೂ ನಮಸ್ಕಾರ. ಬನ್ನಿ ಬನ್ನಿ, ಕುಳಿತುಕೊಳ್ಳಿ. ಭದ್ರಣ್ಣ ಒಳಗಡೆ ಇದ್ದಾನೆ, ದೊಡ್ಡಣ್ಣ ಈಗಲೇ ಬರ್ತಾನೆ. ಸಂತೋಷ. ಅಪ್ಸರೆಯಂತೆ ಅರಗಿನ ಹೆಣ್ಣು ಇಂದು ನನ್ನ ಮನೆಗೆ ಸೊಸೆಯಾಗಿ ಬರಬೇಕಾದರೆ ಅಚ್ಚರವೇ ಸರಿ. ನಿಮ್ಮ ತಮ್ಮ ಭಾಗ್ಯವೇ ನಿಮ್ಮ ತಮ್ಮ ಕನ್ಯಾ ಸಿಗಬೇಕಾದ್ರೆ ಭಾಗ್ಯವೇ ಭಾಗ್ಯ. ಎಲ್ಲರಿ ಈ ನನ್ನ ಮನೆಯಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ನಿಮಗಿಲ್ಲ. ಅಣ್ಣ, ನನಗೆ ಹಣ್ಣು ಕಾಯಿ ಉಡಿ ತುಂಬಿ ಕನ್ಯಾ ನೋಡಲು ಬಂದಿದ್ದಾರೆ. ಏನು ಮಾತನಾಡ್ತಿರ್ವಿ ನೀನು? ಇವರು ಹಣ್ಣು ಕಾಯಿ ಇಟ್ಟು ಕನ್ಯೆ ನೋಡಲು ಬಂದಿಲ್ಲಮ್ಮ, ನಿನ್ನ ಹೆಣ ನೋಡಲು ಬಂದಿದ್ದಾರೆ. ಲಕ್ಷ್ಮೀಕಾಂತ್, ಏನಿದು ಪಾರಂಭಿಕ ಕರ್ಮ? ಜಮೀನ್ದಾರ್, ನಮ್ಮನ್ನು ಇಲ್ಲಿಗೆ ಬರ್ಲಿಕ್ಕೆ ಹೇಳಿ ನೀನು ತಪ್ಪಿಸಿಕೊಂಡು ಏನಪ್ಪ ಇದು ಹುಡುಗ ಏನೇನೋ ಮಾತಾಡ್ತತೆ. ಲೇ ತಿರುಪತಿ, ಮೊದಲು ನೀನು ಅರಿತು ಮಾತನಾಡು. ನನಗೆ ಹುಚ್ಚನೆಂದು ನೀನು ಹುಚ್ಚು ತೆಪ್ಪಿ ಮಾತನಾಡಿದರೆ ಈ ನನ್ನ ಕ್ರಾಂತಿ ಎಂಬ ಕೊಡಲಿಂದ ನಿನ್ನ ಕಚ್ಚ ಕಚ್ಚನೇ ಕಡಿದು ಬಿಡ್ತಾನೆ ಮಗನೇ. ವಿಷಯ ತಮ್ಮ, ಏನಿದಲ್ಲ ಅಪ್ಸಕುನ, ಇದೆಲ್ಲ ನನಗೆ ಬೇಕಾಗಿಲ್ಲ. ಮತ್ತು ಏನಂತ ಹೇಳಿದ್ದಾನೆ? ಭಾಗ್ಯಶ್ರೀ, ನಾವು ಬಂದದ್ದು ಶುಭ ಸಮಯದಲ್ಲಿ. ಈ ರೀತಿ ನಿಮ್ಮನ್ನ ಮಾತಿಗೆ ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಹಳಿಸಿ ಹೋಗುವುದು. ಚೆನ್ನಾಗಿ ಯೋಚನೆ ಮಾಡು. ಅಣ್ಣ, ಯಾಕೆ ನೀನು ಈ ರೀತಿ ಮಾತಾಡ್ತಿರ್ವೆ? ಇವರನ್ನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಈ ಲಕ್ಷ್ಮೀಕಾಂತರೇ ನನ್ನ ಕೈ ಹಿಡಿಯಲು ಬಂದ ಗಂಡ. ಬಾಯಿ ಮುಚ್ಚಮ್ಮ ಭಾಗ್ಯಶ್ರೀ. ಈ ನಮ್ಮ ಮನೆಗೆ ಕಡಿವರೆಯಾಗಿ ನಿಲ್ತುವ ಈ ಚಾಂಡಾಲ ನಿನ್ನ ಕೈ ಹಿಡಿಯುವ ಗಂಡನೇ ಸಾಧ್ಯವಿಲ್ಲ. ಇವನು ಮನೆ ಮುರುಕ, ಪ್ರಸಂಗ ಬಿದ್ರೆ ತಾಯಿನೇ ಬಿಲ್ಲಾರ್ದ ಸೆಂಡ. ಏ ಭದ್ರ, ಲೇ, ಇನ್ನೊಂದು ಕ್ಷಣ ಈ ನನ್ನ ಮನೆಯಲ್ಲಿ ನಿಲ್ತಾರೆ ಈ ನನ್ನ ಗಂಟು ಕೊಡಲಿಂದ ಆಗುದು ನಿನ್ನ ದೇಹ ಛಿದ್ರ ಛಿದ್ರ. ಏನಿದೆಯಲ್ಲ ಅವಶ್ಯ, ಮನೆಗೆ ಬಂದ ಅತಿಥಿಗಳ ಮೇಲೆ ಕೈ ಮಾಡುವುದು ನಿನ್ನ ಯೋಗ್ಯತೆಗೆ ತರವಲ್ಲಪ್ಪ. ಸರಿ, ಹಿಂದಕ್ಕೆ. ಸಾಧ್ಯವಿಲ್ಲನಾ ಸಾಹುಕಾರೆ? ಈ ನಿನ್ನ ತಮ್ಮನಿಂದ ಆದ ಅಪಮಾನವೇ ಸಾಕು. ನಿನ್ನ ತಮ್ಮನಲ್ಲದ ಬೇರೆ ಯಾರಾದರೂ ಈ ರೀತಿ ಮಾತನಾಡಿದರೆ ಇಷ್ಟೊತ್ತಿಗೆ ಅವರ ಹೆಣ ಕೆಡವಿ ಬಿಡುತ್ತಿದ್ದೆ. ಸುಮ್ಮನೆ ನಾವು ತಿಳ್ಕೊಂಡೀವು. ಮತ್ತು ಯಾರು ನಿಮ್ಮನ್ನ ಹೆಣ ಎತ್ತೋರವ್ರು? ಇರಲಿ ಇರಲಿ, ಅದನ್ನು ನಾನು ಸರಿಪಡಿಸುತ್ತೇನೆ. ನೀವು ಬಂದ ಕೆಲಸ ಅದಾಗೋದಿಲ್ಲ. ನಡೆ, ಹೋಗೋಣ. ನಿಲ್ಲಿ, ನಾನು ಹೇಳ್ತಾ ಇದ್ದೀನಿ, ನೀವು ಬಂದ ಕೆಲಸ ಮುಗಿಸೋಣ. ಸರಿ. ಹೌದು ಲಕ್ಷ್ಮೀಕಾಂತ್, ಹೌದು. ಜಮೀನ್ದಾರರು ಹೇಳ್ತಾರಂದ್ರೆ ನಾವು ಕೇಳಲೇಬೇಕು. ಜಮೀನ್ದಾರ್ ಹೇಳಿದ ಪ್ರಕಾರ ಹಣ್ಣು ಕಾಯಿ ಹುಡಿ ತುಂಬಿ ಒಪ್ಪಿಕೊಂಡು ಹೋಗಲು ಬಂದಿದ್ದೇವೆ. ಈಗ
ಈಗಲೇ ಆ ಕಾರ್ಯ ಮುಗಿಸೋಣ. ಸಾಧ್ಯವಿಲ್ಲನಾ? ಸಾಧ್ಯವಿಲ್ಲ. ಈ ಮನೆಯ ಚರಿತ್ರೆ ನಿನಗೆ ಚೆನ್ನಾಗಿ ಗೊತ್ತಿಲ್ಲ. ಇವರಿಬ್ಬರು ಮನೆ ಮೂರ್ಖರು. ದುಡುಕಿ ಹಾಳಾಗಬೇಡನ. ಈ ನನ್ನ ತಂಗಿ ಕೊಟ್ಟು ಬಾಳ ಹಾಳ ಮಾಡಬೇಡ. ಭದ್ರ, ಹೌದಣ್ಣ, ಈ ಲಕ್ಷ್ಮೀಕಾಂತನ ನಾಟಕ ನಿನಗೆ ತಿಳಿದಿರಕ್ಕಿಲ್ಲ. ಈ ಚಂದ್ರಕಾಂತನ ಚರಿತ್ರೆ ನಿನಗೆ ಚೆನ್ನಾಗಿ ಗೊತ್ತು. ಇವರಿಬ್ಬರು ವಂಚಕರು. ಈ ವಂಚಕರಿಗೆ ನನ್ನ ತಂಗಿಯನ್ನು ಕೊಡಬೇಡ. ನಾವು ನಿನ್ನ ಕೈ ಮುಗಿದು ಕೇಳ್ತೀನಿ. ಅಣ್ಣ ಅಣ್ಣ, ಪ್ರತಿ ಕ್ಷಣಕ್ಕೂ ನನ್ನ ಪ್ರೀತಿಗೆ ಕಲ್ಲೆಸಿತಾ ಇದ್ದಾನೆ ಈ ಭದ್ರಣ್ಣ. ಇವನದ್ದು ನನ್ನ ಮದುವೆ ಮಾಡಬಾರ್ದು ಅನ್ನೋ ಉದ್ದೇಶ ಇದೆ. ಈ ಜೀವ ನನಗೆ ಸಾಕು ಅಣ್ಣ, ಈ ಜೀವ ನನಗೆ ಸಾಕು. ತಂಗಿ, ಎಂತ ಮಾತನಾಡಿದಮ್ಮ ಈ ನಿನ್ನ ಕಿರಿಯ ಅಣ್ಣನಿಗೆ. ಸದಾ ಆಗರಳು ನಿನ್ನನ್ನು ಶ್ರಮಿಸಿದ್ದೇನೆ. ಮಾತೃವಾಸಲೆ ಪ್ರೀತಿ ತಂಗಿಯ ಮೇಲೆ ಇಟ್ಟಿದ್ದೇನಮ್ಮ, ತಂಗಿಯ ಮೇಲೆ ಇಟ್ಟಿದ್ದೇನೆ. ತಂಗಿ, ನಿನಗೆ ಅನ್ಯಾಯವಾಗುತ್ತಿದ್ದರೆ ಅದನ್ನು ನೋಡಿಕೊಂಡು ಕುಂಡ್ರು ಶಕ್ತಿ ಈ ನಿನ್ನ ನನಗಿಲ್ಲಮ್ಮ, ಈ ನನಗಿಲ್ಲ. ತಂಗಿ, ಈ ನಿನ್ನ ಪ್ರೀತಿ ಇತಿಹಾಸ ಕಂದ. ಈ ನನ್ನ ಮೌನವಾಗಿದ್ದೇನೆ ತಂಗಿ. ಈ ನಿನ್ನ ಮನಸ್ಸನ್ನು ಬದಲಾಯಿಸಮ್ಮ ತಂಗಿ, ನಿನ್ನ ಮನಸ್ಸನ್ನು. ಬ್ರಹ್ಮನ ಬರಹಾದಿದ್ದರಡಾಗಿದ್ರೆ ಯಾರೇನು ಮಾಡುವುದು, ಯಾರಿಂದಲೇನಿಹುದು? ವಿಧಿ ಲಿಖಿತ ತಪ್ಪಿಸಲು ಭಯ ಉಂಟೆ. ದೊಡ್ಡಣ್ಣ, ಈ ತಂಗಿಯ ಮೇಲೆ ನಿನ್ನ ಪ್ರೀತಿಯನ್ನ ಅಪಾರವಾಗಿಟ್ಟುಕೊಂಡು ಬಂದಿದ್ದೀಯ. ನನ್ನ ತಂಗಿ ನನ್ನ ಸರ್ವಸ್ವ ಅಂತ ನಂಬಿದ್ದೀಯ. ಆದ್ರೆ ಆ ನಂಬಿಕೆ ಇದು ನಿನ್ನಲ್ಲೂ ಇಲ್ಲವಾಯಿತು. ತಂಗಿ, ಆ ಮಾತನ್ನು ಆಡಬೇಡಮ್ಮ, ಆ ಮಾತನ್ನು ಆಡಬೇಡ. ನಿನ್ನ ಆಸೆಯನ್ನು ಪೂರೈಸ್ತೇನಮ್ಮ, ನಿನ್ನ ಆಸೆಯನ್ನು ಪೂರೈಸ್ತೇನೆ. ಅಣ್ಣ ಅಣ್ಣ, ಹೋಗಿ ಹೋಗಿ ಹಾವಿನ ಗುತ್ತಿನಲ್ಲಿ ಕೈ ಹಾಕೋತಿದ್ರಣ್ಣ. ಬೇಡಣ್ಣ, ಬೇಡ. ಆದ್ರ ನೀನು ಮುಂದೆ ಮಾತನಾಡಿದರೆ ನಿನಗೆ ನನ್ನ ಆಣೆ ಆಯಿತು. ನಿನ್ನ ಆತ್ಮನ ಆಜ್ಞೆ, ನಡೆಯುವವರೆಗೆ. ಆಯ್ತಣ್ಣ. ಶಾಬಾಸ್, ಶಾಬಾಸ್. ಅಣ್ಣ ಅಂದ್ರೆ ಹೀಗಿರಬೇಕು, ತಮ್ಮ ಅಂದ್ರೆ ಹಾಗಿರಬೇಕು. ವಾ ವಾ, ಅಣ್ಣ ತಮ್ಮಂದಿರ ನುಡಿ ಮುತ್ತುಗಳನ್ನು ಕೇಳಿ ನನಗೆ ಆನಂದವೇ ಆನಂದವಾಯಿತು. ಅದಕ್ಕೆ ಶ್ರೀಮಂತರೇ, ಇವರಿಗೆ ಜನ ಮೆಚ್ಚಿದ ಜಮೀನ್ದಾರ ಮನೆತನ ಎನ್ನುವುದು. ಮೆಚ್ಚಿದೆ ಸೌಕರ್ಯ, ನಿಮ್ಮ ಮಾತು ಮೆಚ್ಚಿದೆ. ಹೇಳಿ ಕೇಳಿ ಇವರು ಧರ್ಮಂತರ ಅಲ್ಲ ಏನು, ಕೊಟ್ಟ ಮಾತಿಗೆ ನೀರು ಮೀರೋರಲ್ಲ. ಆದಷ್ಟು ಜನದ ಬಾಯಿ ಆದಷ್ಟು ಪರಮಾತ್ಮ ಮೇಸ್ತಾನ. ಚಂದ್ ಲಕ್ಷ್ಮಿ, ಒಂದ ಹಾಗೆ ಮುಂದುವರ್ಸೋಣವೇ? ಅಭ್ಯಂತರವಿಲ್ಲ. ಎಲ್ಲರಿಗೆ ನಮಸ್ಕಾರ. ತಂಗಿ ಭಾಗ್ಯಶ್ರೀ ಅಲಂಕಾರರಾಗಿ ಕುಳಿಸಿಕೊಂಡು ನಾಳೆ ಗುರುವಾರ ಪುಷ್ಯ ನಕ್ಷತ್ರ ರಾಜಯುಗ. ಇದೇ ಸಮಯಕ್ಕೆ ಇವರ ಮದುವೆ ಒಪ್ಪಿಗೆನಾ? ಒಪ್ಪಿದೆ. ಹಾ ತಂಗಿ, ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರ ಮಾಡಮ್ಮ.
ಹಾ ತಂಗಿ ನಡೆಯಮ್ಮ ಹೋಗೋಣ. ಯಾಕಣ್ಣ ನಿಮ್ಮ ಕಣ್ಣಲ್ಲಿ ನೀರು? ಸಂತೋಷದ ಕಣ್ಣೀರಮ್ಮ, ಸಂತೋಷದ ಕಣ್ಣೀರು. ತಂಗಿಯ ಮೇಲಿಟ್ಟ ಪ್ರೀತಿಯ ಕಣ್ಣೀರು. 18 ವರ್ಷಗಳ ಕಾಲ ಅಕ್ಕರೆಯಿಂದ ಸಕ್ಕರೆ ಹಾಲು ಕುಡಿಸಿ ಬೆಳೆಸಿದ ನನ್ನ ಸಂತೋಷದ ಕಣ್ಣೀರು. ಇಂದು ನನ್ನ ತಂಗಿ ನನ್ನನ್ನು ಬಿಟ್ಟು ಒಂಟಿ ಮಾಡಿ ಹೋಗುತ್ತಾಳಂತ ಮತ್ತೊಂದು ಕಣ್ಣೀರ. ನಡೆಯಪ್ಪ ಅವಳಿಗೆ. ಕಂಪ್ನಿ ಸಹಾಯಕವಾಗಿ ಕಾಶಪ್ಪ ಹನುಮಪ್ಪ ಘಟ್ಟದ್ ಇವರು 500 ರೂಪಾಯಿ ಕೊಟ್ಟಿರ್ತಾರೆ. ರಮಣ್ಣ ಶೆಟ್ಟಪ್ಪ ಹೊಸಕೋಟೆ ಇವರು 500 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬ ಅವರಿಗೆ ಅದೇ ರೀತಿ ಕಂಪ್ನಿಗೆ 200 ರೂಪಾಯಿ ಸುರೇಶ್ ಹನುಮಂತ ಘಟ್ಟದ ಇವರು 200 ರೂಪಾಯಿ ಕೊಟ್ಟಿರ್ತಾರೆ. ಅವ್ರಿಗೆ ತುಂಬ ಆಭಾರ ಆಗಿದೆ.